ವಾಟ್ಸಪ್ ಗಾಯ್ಸ್, ಹೆಂಗಿದ್ರೆಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿಮ್ಗೆಲ್ಲರೂ ಗೊತ್ತೇ ಇರುತ್ತೆ, ನಾನು ಜಾಂಬೂರಿಗೆ ಬಂದಿದ್ದೀನಿ. ನ್ಯಾಷನಲ್ ಜಾಂಬೂರಿ ಇನ್ ತಮಿಳ್ನಾಡು, ಡೈಮಂಡ್ ಜೂಬ್ಲಿ ಜಾಂಬೂರಿ ಇನ್ ತಮಿಳ್ನಾಡು ತಿರುಚಿ 2025. ಇವತ್ತು ಗೈಸ್ ಡೇ 3, ವ್ಲಾಗ್ ನಂಬರ್ 3, ಡೇ 3. ನಾವು ಇವಾಗ ಅಟ್ ಪ್ರೆಸೆಂಟು ನಾನು ಫ್ರೆಶ್ ಅಪ್ ಆಗಿ ವಾಪಸ್ ಟೆಂಟ್ ಹತ್ರ ಹೋಗ್ತಿದ್ದೀನಿ. ಟೆಂಟ್ ಹತ್ರ ಹೋಗಾದ್ಮೇಲೆ ಅಲ್ಲಿ ಫುಲ್ಲೆಲ್ಲ ಕ್ಲೀನಿಂಗ್ ಮಾಡಾದ್ಮೇಲೆ ಇನ್ಸ್ಪೆಕ್ಷನ್ ಇರುತ್ತೆ. ಇನ್ಸ್ಪೆಕ್ಷನ್ ಆದಾದಮೇಲೆ ಫಸ್ಟ್ BP6 ಎಕ್ಸಸೈಸ್ ಇರುತ್ತೆ. ಅದಾದಮೇಲೆ ಇನ್ಸ್ಪೆಕ್ಷನ್ ಇರುತ್ತೆ. ಇನ್ಸ್ಪೆಕ್ಷನ್ ಆದಮೇಲೆ ತಿಂಡಿ ಇರುತ್ತೆ ಗೈಸ್. ತಿಂಡಿ ಆದಮೇಲೆ ವಾಪಸ್ ಟೆಂಟಿಗೆ ಬಂದು ಆಮೇಲೆ ಫ್ಲಾಗ್ ಹಾಸ್ಟಿಂಗ್ ಇರುತ್ತೆ. ಫ್ಲಾಗ್ ಹಾಸ್ಟಿಂಗ್ ಅದಾದಮೇಲೆ ನೆಕ್ಸ್ಟು ಆ್ಯಕ್ಟಿವಿಟೀಸ್ಗೆ ಹೋಗ್ತೀವಿ. ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಆ ಆ್ಯಕ್ಟಿವಿಟೀಸ್ಗೆ ಹೋಗ್ತೀವಿ. ಇವತ್ತು ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ಗೆ ಹೋಗ್ತಿದ್ದೀವಿ ಗೈಸ್. ನಾವು ಆ ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸಲ್ಲಿ ಏನಿರುತ್ತೆ ಅಂದರೆ ಎಲ್ಲ ತೋರಿಸ್ತೀನಿ. ಇವಾಗ ಅಲ್ಲಿ ಹೋದರೆ ಸರ್ ವ್ಲಾಗ್ ಮಾಡೋಕ್ಕೆ ಬಿಡ್ತಿಲ್ಲ, ವೀಡಿಯೋ ಮಾಡೋಕ್ಕೆ. ಸೊ ಅದಕ್ಕೇ ನಾನು ನಿಮಗೆ ಡೈರೆಕ್ಟಾಗಿ ತಿಂಡಿ ಹತ್ರ ಸಿಗ್ತೀನಿ ಅಥವಾ ಆ್ಯಕ್ಟಿವಿಟೀಸ್ ಹತ್ರನೇ ಸಿಗ್ತೀನಿ ಗೈಸ್. ಇವಾಗ BP6 ಎಕ್ಸಸೈಸ್ ಎಲ್ಲ ಆಯಿತು, ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗಿದ್ದೀವಿ. ಇವಾಗ ತಿಂಡಿಗೆ ಹೋಗ್ತೀವಿ. ತಿಂಡಿ ಆದಮೇಲೆ ವಾಪಸ್ ಟೆಂಟಿಗೆ ಬರಬೇಕು. ಇನ್ಸ್ಪೆಕ್ಷನ್ ಇರುತ್ತೆ. ಇನ್ಸ್ಪೆಕ್ಷನ್ ಅದಾದಮೇಲೆ ಗೈಸ್ ಫ್ಲಾಗ್ ಹಾಸ್ಟಿಂಗ್ ಇರುತ್ತೆ. ಗೈಸ್ ಬನ್ನಿ ಇವಾಗ ತಿಂಡಿಗೆ ಹೋಗೋಣ. ಸೊ ಗೈಸ್ ಇವಾಗ ತಿಂಡಿ ಎಲ್ಲ ತಿನ್ಕೊಂಡು ಮುಗಿಸ್ಕೊಂಡು ಬಂದಿದ್ದೀವಿ. ತಿಂಡಿ ಮುಗಿಸ್ಕೊಬಂದು ಫ್ಲಾಗ್ ಹಾಸ್ಟಿಂಗ್ ಹೋಗಿ ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡಾಯಿತು. ಎಲ್ಲ ಇವಾಗ ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ಗೆ ಹೋಗ್ತಿದ್ದೀವಿ. ಸರ್ ಬೇಸ್ ಕ್ಯಾಂಪ್ 5ಗೆ ಬರೋಕ್ಕೆ ಹೇಳಿದ್ದಾರೆ. ಅಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ಗೆ ಹೋಗ್ತೀವಿ ಗೈಸ್. ಬನ್ನಿ ನಿಮಗೆ ಡೈರೆಕ್ಟಾಗಿ ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ ಹತ್ರ ಸಿಗ್ತೀವಿ. ಸೊ ಗೈಸ್ ಇವಾಗ ನಾವು ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ಗೆ ಆ ಕಡೆ ಹೋಗಿಂತ ಮುಂಚೆ ಫನ್ ಬೇಸಿಗೆ ಬಂದಿದ್ದೀವಿ. ಇಲ್ಲಿ ಫನ್ ಬೇಸಲ್ಲಿ ನೋಡಿ ರೈಫಲ್ ಶೂಟಿಂಗ್ ಇದೆ. ಇಲ್ಲಿ ಅಲ್ಲಿ ಟಾರ್ಗೆಟ್ ಇದೆ 25 yards. ನಾರ್ಮಲ್ ನಮ್ಮ NCCಯಲ್ಲಿ ಥರ ಸೇಮ್ ಅದೇ ಥರ 25 yards ರೈಫಲ್ ಶೂಟಿಂಗ್ ಇದೆ. ಆಮೇಲೆ ಈ ಕಡೆ ಆರ್ಚರಿ ಇದೆ ಗೈಸ್, ನೋಡ್ಬೋದು ನೀವು. ಆರ್ಚರಿ ಇದೆ ಅಷ್ಟು ದೂರದಲ್ಲಿ ಸೇಮ್ ಅದಕ್ಕಿಂತ ಸ್ವಲ್ಪ ಮುಂದೆನೇ ಇದೆ ಆರ್ಚರಿದು. ಫುಲ್ 1 2 3 4 5 6 ಆರ್ಚರಿ ಇದೆ. ಈ ಕಡೆ 6 ಶೂಟಿಂಗ್ಸ್ ಇದೆ ಸರ್, ರೈಫಲ್ ಶೂಟಿಂಗ್ಸ್ ಇದೆ ನೋಡ್ಬೋದು. ಇವಾಗ ಬನ್ನಿ ನಾನು ಫಸ್ಟ್ ರೈಫಲ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ಗೈಸ್ ರೈಫಲ್ ಶೂಟಿಂಗ್ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಅಂದ್ಬಿಟ್ಟು ಇವಾಗ ಆರ್ಚರಿಗೆ ಬಂದಿದ್ದೀನಿ. ಆರ್ಚರಿ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀನಿ. ನೋಡ್ಬೋದು ಇಲ್ಲಿ 3 ಶಾಟಲ್ಲಿ 1 ಶಾಟ್ ಬಿದ್ದಿದೆ 5 ನಂಬರ್ಗೆ. ಚಲೋ ಸೊ ಗೈಸ್ ಇದು ಆರ್ಚರಿ ಆಯಿತು. ಇವಾಗ ಇಲ್ಲಿ ರೈಫಲ್ ಶೂಟಿಂಗ್ ಬಂದಿದ್ದೀನಿ. ರೈಫಲ್ ಶೂಟಿಂಗಲ್ಲಿ ಗೈಸ್ ಏನು ಮಾಡ್ತಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ಗೈಸ್ ನಾರ್ಮಲ್ ಆಗಿದೆ ತೋರಿಸಿದ್ದೀನಿ ನಿಮ್ಗೆ ಆಗಲೇ. ನೋಡಿ ಅಲ್ಲಿ ಟಾರ್ಗೆಟ್ ಇದೆ. ಇಲ್ಲಿ ರೈಫಲ್ ಕೊಡ್ತಿದ್ದಾರೆ. ಇಲ್ಲಿಂದ ರೈಫಲ್ ಶೂಟ್ ಮಾಡಬೇಕು. ಅಲ್ಲಿ ಹೋಗಿ ಟಾರ್ಗೆಟ್ಗೆ ಹಾಕೋದು. ಜಸ್ಟ್ ನಾವು ಟ್ರೈ ಮಾಡಬೇಕಷ್ಟೇ ಗೈಸ್. ಅದಕ್ಕೆ ಸ್ಟಾಂಪ್ ಹಾಕ್ಕೊಡ್ತಾರೆ. ಸ್ಟಾಂಪ್ ಎಲ್ಲ ಹಾಕ್ತಾರೆ ನೋಡಿ. ಇಲ್ಲಿ 2 ಕಾರ್ಡ್ ಕೊಟ್ಟಿದ್ದಾರೆ ಗೈಸ್. ಇವರು 2 ಕಾರ್ಡ್ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಒಂದು ಈ ಥರ ಇದೆ. ಇಲ್ಲಿ ಸಮ್ ನಾರ್ಮಲ್ ಆ್ಯಕ್ಟಿವಿಟೀಸ್ ಅಂದರೆ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಅವ್ರ ಜೊತೆ ಹಾಡಾಡೋದು, ಡ್ಯಾನ್ಸ್ ಮಾಡೋದು. ಅಂದರೆ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಡ್ಯಾನ್ಸು ಈ ಥರ ಮಾಡೋದು ಆಯ್ತಾ ಗೈಸ್. ಆಮೇಲೆ ಇಲ್ಲಿ ನೋಡಿ 5 ಫ್ರೆಂಡ್ಸ್ ಮಾಡ್ಕೊಂಡು ಅವ್ರದ್ದು ಸೈನ್ ಹಾಕ್ಸ್ಕೊಳಕ್ಕೆ ಹೇಳಿದ್ದಾರೆ. ಇಲ್ಲಿ ಫುಲ್ ತುಂಬಿಸ್ಕೊಳ್ಳೋಣ ಅಂತ. ಆಲ್ರೆಡಿ ಶ್ರೀಲಂಕಾದಿಂದ 2 ಸಿಕ್ಕಿದ್ರು. ಒಬ್ಬರ ಹತ್ರ ಸೈನ್ ಹಾಕ್ಸ್ಕೊಂಡೆ, ಇನ್ನೊಬ್ಬರಿಗೆ ಹಂಗೆ ಬೇಡ ಅಂದ್ಬಿಟ್ಟು ಇದು ಮಾಡಿದೆ. ಜೈನಿಗೆ ಹಾಕ್ಸಿದ್ದೀನಿ ನನ್ನ ತಮ್ಮಂಗೆ. ಆಮೇಲೆ ಇನ್ನೊಂದು ಕಾರ್ಡ್ ಗೈಸ್. ಇನ್ನೊಂದು ಕಾರ್ಡ್ ಹಿಂಗಿದೆ ನೋಡಿ ಗೈಸ್. ಮುಂದೆ ಇಲ್ಲಿ ಹೆಸರು BJS ಸೇಮ್ ಅದೇ ಥರ, ಬಟ್ ಒಳಗೆ ಇಲ್ಲಿ ಸ್ಟಾಂಪ್ಸ್ ಹಾಕ್ಸ್ಕೋಬೇಕು ಗೈಸ್. ಇಲ್ಲಿ ಹೇಳಿದ್ದಾರೆ ನೋಡಿ, ಕಂಪ್ಲೀಟ್ ಎನಿ 12 ಆಕ್ಟಿವಿಟೀಸ್ ಔಟ್ ಆಫ್ 24 ಆಕ್ಟಿವಿಟೀಸ್ ಅಡ್ವೆಂಚರ್ಸ್ ಪಾರ್ಕಲ್ಲಿ. ಆಮೇಲೆ ಇದು ಫನ್ ಬೇಸಲ್ಲಿ ಇದ್ದೀವಿ ಇವಾಗ. ಒಂದು ಆಗಿದೆ ಆರ್ಚರಿ. ಇವಾಗ ನೆಕ್ಸ್ಟ್ ನಮ್ಮದು ರೈಫಲ್ ಇದೆ. ರೈಫಲ್ ಟಾರ್ಗೆಟ್ ಒಂದು ಆಬ್ಜೆಕ್ಟ್ ಇದು ಸಮಥಿಂಗ್ ಎಲ್ಸ್. ಒಂದು ನಿಮಿಷ ಹಿಂದೆ ಇದೆ ಗೈಸ್. ಇದು ರೈಫಲ್ ಶೂಟಿಂಗ್. ಇಲ್ಲಿ ಇದ್ರ ಮೇಲೆ ಇವಾಗ ಸ್ಟಾಂಪ್ ಹಾಕ್ತಾರೆ. ಇಲ್ಲಿ ನಾವು ಅಟೆಂಡ್ ಮಾಡೋದ್ಮೇಲೆ ಲೈನ್ ನೋಡಿ ಇಲ್ಲಿ ಜಾಸ್ತಿ ಇದೆ. ಆ ಕಡೆನೂ ಫುಲ್ ಜಾಸ್ತಿ ಇದೆ ಗೈಸ್. ಇಲ್ಲೂ ಎಲ್ಲ ಇದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಅದಾದಮೇಲೆ ನನ್ನ ರೈಫಲ್ ಶೂಟಿಂಗಲ್ಲಿ ಸಿಗ್ತೀನಿ ಗೈಸ್. ಇವಾಗ ರೈಫಲ್ ಶೂಟಿಂಗ್ ಮುಗಿಸ್ಕೊ ಬಂದೆ ನೋಡಿ. ಇಲ್ಲಿ ಸ್ಟಾಂಪ್ ಹಾಕಿದ್ದಾರೆ ಆಲ್ರೆಡಿ. ಇವಾಗ ನೆಕ್ಸ್ಟ್ ಪಿಸ್ಟಾಲ್ ಶೂಟಿಂಗ್ ಹೋಗೋಣ ಗೈಸ್.
ಗೈಸ್ ಇಲ್ಲಿ ಪಿಸ್ತೂಲ್ ಶೂಟಿಂಗ್ ಆಯಿತು ನೋಡ್ಬೋದು. ಇಲ್ಲಿ ಇದು ಸ್ಟಾಂಪ್ ಹಾಕ್ಸ್ಕೊಂಡಿದ್ದೀನಿ. ವಿಡಿಯೋ ನೋಡಿದ್ದೀರಾ ನೀವು ಎಲ್ಲಿದೆ ಅಂತ ಹೇಳಿ. ಮೀನ್ಸ್ 2-8ಗೆ ಬಿತ್ತು ಗೈಸ್. ಟೋಟಲ್ ಆಗಿ 2 ಬುಲೆಟ್ ಕೊಟ್ಟರು. 2 ಬುಲೆಟ್ನ ಸೇರಿಸಿದ್ರೆ 8 2 ಸಲ ಅಂದರೆ 19 ಪಾಯಿಂಟ್ಸ್ ಗೈಸ್. ನೆಕ್ಸ್ಟ್ ಎಲ್ಲಿ ಹೋಗೋಣ. ಗೈಸ್ ಇವಾಗ ಇದು ಫನ್ ಬೇಸಿಂದ ಬಂದ್ವಿ ಬಿಕಾಸ್ ಲಂಚ್ ಬ್ರೇಕ್ ಇತ್ತು. ಇವಾಗ ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಆದ್ಮೇಲೆ ಅಡ್ವೆಂಚರ್ಸ್ ಆಕ್ಟಿವಿಟೀಸ್ ಹೋಗ್ತೀನಿ ಗೈಸ್. ಇವಾಗ ಫನ್ ಬೇಸ್ದು ಎಷ್ಟೊಂದು ಆಕ್ಟಿವಿಟೀಸ್ ನಿಮ್ಗೆ ತೋರ್ಸೋಕ್ಕಾಗಿಲ್ಲ ಗೈಸ್ ಬಿಕಾಸ್ ಟೈಮ್ ಕಮ್ಮಿ ಇತ್ತು. ಮತ್ತೆ ಆಟ ಬೇಗ ಆಡಬೇಕಿತ್ತು. ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನನಗೆ ಸ್ಟಾಂಪ್ ತೋರಿಸ್ತೀನಿ ಗೈಸ್. ನೋಡಿ ಫನ್ ಬೇಸ್ದು ಹಿಂದ್ಗಡೆ 5 ಆಗಿದೆ, ಮುಂದ್ಗಡೆ ಅಲ್ಲಿ ಮಧ್ಯದಲ್ಲೂ ಅಷ್ಟೇ ಗೈಸ್ 5 ಆಗಿದೆ ನೋಡಿ. 5 5 10 ಆ್ಯಕ್ಚುಲಿ ಅವ್ರು ಹೇಳಿರೋದು ನೋಡಿ ಅಲ್ಲಿ 8 ಕಂಪ್ಲೀಟ್ ಮಾಡಬೇಕು. ಔಟ್ ಆಫ್ 16 8 ಅಂದರೆ 50% ಮಾಡಬೇಕು. ನಾವು 10 ಮಾಡಿದ್ದೀವಿ. ಇವಾಗ 2 ಎಕ್ಸ್ಟ್ರಾನೇ ಮಾಡ್ಕೊಂಡ್ವಿ ಗೈಸ್. ಆಮೇಲೆ ಅಲ್ಲಿ ಅಡ್ವೆಂಚರಸ್ ಆಕ್ಟಿವಿಟೀಸ್ ಇಲ್ಲಿ ಗೈಸ್. ಒಬ್ಬರು ಯಾರೋ ಫ್ರೀಯಾಗಿ ಆಗ್ತಿದ್ರು ಇದನ್ನ ಹಾಕ್ದೆ. ಮೀನ್ಸ್ ಅವ್ರು ಲೈನ್ ಮಾಡ್ಸೋಕೆ ಹೇಳ್ತಿದ್ರು, ಎಲ್ಲರೂ ಲೈನ್ ಮಾಡ್ತಿರಲಿಲ್ಲ. ಅವಾಗ ನಾನೇನು ಮಾಡಿದೆ, ಅವಾಗ ಲೈನ್ ಮಾಡಿಸ್ಕೊಂತಿದ್ರು ಗೈಸ್. ಲೈನ್ ಮಾಡ್ತಿರಲಿಲ್ಲ ಅವರು. ಅವಾಗ ನಾನು ಹೋಗ್ಬಿಟ್ಟು ಲೈನ್ ಮಾಡಿಸ್ದೆ. ಅವಾಗ ಸರ್ ಆಯಿತು ಫಸ್ಟ್ ಹಾಕೊಡ್ತೀನಿ ಅಂದರು. ನಾನು ಹಾಕ್ಸ್ಕೊಂಡು ಸೈಲೆಂಟಾಗಿ ಸರ್ ಕರಿತವ್ರೆ ಅಂದ್ಬಿಟ್ಟು ಬಂದ್ಬಿಟ್ಟೆ ಗೈಸ್. ಅಡ್ವೆಂಚರಸ್ ಆಕ್ಟಿವಿಟೀಸ್ ನೋಡಿ ಫುಲ್ ಖಾಲಿ ಇದೆ. ಎಷ್ಟು ಮಾಡಬೇಕು? 12 ಮಾಡಬೇಕು ಗೈಸ್. ಔಟ್ ಆಫ್ 24 12 ಮಾಡಬೇಕು ಅಂದರೆ 50%. ಅದನ್ನು ಇದು 2 ಕಡೆ ಇದೆ ನೋಡಿ ಗೈಸ್. ಇಲ್ಲಿ 4 ಇದೆ, ಇಲ್ಲಿ 20 ಇದೆ, ಅಲ್ಲ 4 ಇದೆ ಗೈಸ್. 24 ಟೋಟಲಾಗೆ. ಅದರ 12 ಮುಗಿಸ್ಕೋಬೇಕು. ಆಲ್ರೆಡಿ ನಂದೊಂದು ಆಗಿದೆ. ಸೊ ಇವಾಗ 11 ಮಾಡಬೇಕು. ಒಂದೊಂದು ಎಕ್ಸ್ಟ್ರಾ 2 ಎಕ್ಸ್ಟ್ರಾನೇ ಇರಲಿ ಅಂದ್ಬಿಟ್ಟು ನಾವು ಮಾಡ್ತಿದ್ದೀವಿ ಗೈಸ್. ಅದಾದಮೇಲೆ ಇಂಟೆಲೆಕ್ಚುವಲ್ ಆಕ್ಟಿವಿಟೀಸ್ ಅಂತಲೂ ಇದೆ ಗೈಸ್. ಇದು ಸಪ್ರೇಟಾಗಿ ಗ್ಲೋಬಲ್ ವಿಲೇಜಲ್ಲೆಲ್ಲೋ ಇದೆಯಂತೆ. ಅದಕ್ಕೆ ನಾಳೆ ಹೋಗ್ತೀವಿ. ನಾಳೆ ವ್ಲಾಗ್ ನೋಡೋದು ಮರಿಬೇಡಿ ಗೈಸ್. ಕಂಟಿನ್ಯೂಸ್ 7 ಡೇಸ್ ವ್ಲಾಗ್ ಹಾಕ್ತೀನಿ. ಬನ್ನಿ ಊಟಕ್ಕೆ ಹೋಗೋಣ. ಸೊ ಗೈಸ್ ಇವಾಗ ಊಟನೂ ಆಯಿತು. ಊಟ ಮಾಡಿ 2 ಅವರ್ ರೆಸ್ಟ್ ಆದಮೇಲೆ ಇವಾಗ ಅಡ್ವೆಂಚರಸ್ ಆಕ್ಟಿವಿಟೀಸ್ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ಅಲ್ಲಿ ನೋಡಿ ಗೈಸ್, ಅಲ್ಲಿದೆ ಅಡ್ವೆಂಚರಸ್ ಆಕ್ಟಿವಿಟೀಸು. ನಾವೇ ಶಾರ್ಟ್ಕಟ್ಸ್ ಇದು ಇನ್ವೆಂಟ್ ಮಾಡ್ಕೊಂಡು ಬಂದಿದ್ದೀವಿ ಗೈಸ್. ಇವಾಗ ಅಲ್ಲಿ ಹೋಗೋಣ. ಅಲ್ಲಿ ಯಾವ ಅಡ್ವೆಂಚರಸ್ ಆಕ್ಟಿವಿಟೀಸ್ ಇದೆ ತೋರಿಸ್ತೀನಿ. ಇಲ್ಲ ಗೈಸ್ ಬಿಕಾಸ್ ಅದು ಬೇಗ ಮಾಡಬೇಕಾಗಿರುತ್ತೆ. ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಅಲ್ಲಿ, ಇಲ್ಲಾಂದರೆ ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟಾಂಪ್ಸ್ ಎಲ್ಲ ಹಾಕ್ಸೋದೆಲ್ಲ ತೋರಿಸ್ತೀನಿ ಗೈಸ್ ನಿಮಗೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಆಟ ಕೈಯೆಲ್ಲ ನೋವ್ತಾ ಇತ್ಕೊಳಲು. ಇದನ್ನ ಆಡಿದೆ, ಅದು ಟೈರ್ ಟನ್ನಲ್ಲಿ ಆಡಿದೆ. ಏನು ಕೈ ನೋವುತ್ತೆ ಹೇಳು. ಇದನ್ನು ಆಡ್ತೀನಿ. ಹುಷಾರಾಗಿ ಬರೋ. ನಾನು ಹೋಗ್ತೀನಿ ತಡಿಯೋ. ನಾನು ಹೋಗ್ತೀನಿ. ಸೊ ಗೈಸ್ ಅಡ್ವೆಂಚರ್ಸ್ ಕ್ಯಾಂಪ್ ಹತ್ರ ಬಂದ್ವಿ. ಬೇಸ್ ಹತ್ರ ಬಂದಾದಮೇಲೆ 5 ಅಡ್ವೆಂಚರ್ಸ್ ಮುಗಿಸ್ಕೊಂಡಿದ್ದೀನಿ. ಅಂದರೆ 4 ಮುಗಿಸ್ಕೊಂಡೆ ಇವಾಗ. ಆಗಲೇ ಒಂದು ಬೆಳಗ್ಗೆ ಆಗಿತ್ತು. ಫಸ್ಟು ಪ್ಲ್ಯಾಂಕ್ ಬ್ರಿಡ್ಜ್ ಆಗಿದೆ ಗೈಸ್. ಅದಕ್ಕಿಂತ ಮುಂಚೆ ಬೆಳಗ್ಗೆ ಅದೇ ಹೇಳಿದ್ನಲ್ಲ ಲ್ಯಾಡರ್ ಕ್ಲೈಂಬಿಂಗು. ಅದಾದಮೇಲೆ ಟೈರ್ ಜಂಪ್ ಆಗಿದೆ, ಆಮೇಲೆ ಫೈರ್ ಡಿಚ್ ಆಗಿದೆ, ಆಮೇಲೆ ರಾಕ್ ಕ್ಲೈಂಬಿಂಗು. ಇಷ್ಟು 5 ಮುಗಿಸ್ಕೊಂಡಿದ್ದೀನಿ. ಇವಾಗ ಇನ್ನೊಂದಕ್ಕೆ ನಿಂತಿದ್ದೀನಿ. ಕಮಾಂಡೋ ಕ್ರಾಸಿಂಗಲ್ಲಿ ಇದ್ದೀವಿ ಗೈಸ್. ಇವಾಗ ಇನ್ನು ಎಷ್ಟೊಂದು ಮುಗಿಸ್ಬೇಕು, 12 ಮುಗಿಸ್ಬೇಕು. ಬರೀ 5 ಆಗಿರೋದು. ನೋಡೋಣ ಎಷ್ಟಾಗುತ್ತೆ ಇವತ್ತು, ಅಷ್ಟು ಮಾಡ್ಕೊಳ್ಳೋಣ. ಆಮೇಲೆ ನಾಳೆ ಮಾಡ್ಕೊಳ್ಳೋಣ ಗೈಸ್. ಸೊ ಗೈಸ್ ಅಲ್ಲಿ ತುಂಬ ರಶ್ ಇತ್ತು ಅಂದ್ಬಿಟ್ಟು ನಾನು ಇಲ್ಲಿ ಟೈರ್ ಬಂದಿದ್ದೀನಿ ಗೈಸ್. ನೋಡ್ಬೋದು ನೀವು ಇಲ್ಲಿ. ಇದನ್ನು ಇವಾಗ ಹತ್ತೀನಿ ಬನ್ನಿ. ದಿಗಂತ್ ಪೋಸ್ ಕೊಡೋ. ಪೋಸ್ ಕೊಡೋ ದಿಗಂತ್, ಒಳ್ಳೆ ಪೋಸ್. अरे भाई वो किधर लगा दिया? आ जाओ जल्दी से आ जाओ, जल्दी से. ಎಲ್ಲೋ
ಸೊ ಗೈಸ್ ಇವಾಗ ಕಮಾಂಡೋ ಕ್ರಾಸಿಂಗ್ ಮುಗಿಸ್ಕೊ ಬಂದೆ ನೋಡ್ಬೋದು. ಇನ್ನೊಬ್ರು ಯಾರೋ ಬರ್ತಿದ್ದಾರೆ. ಅದನ್ನು ಗೈಸ್ ನಿಮ್ಗೆ ನೋಡೋಕೆ ಅದು ಈಸಿ ಅನಿಸ್ತದೆ, ಬಟ್ ಅದು ಅಷ್ಟು ಈಸಿ ಇಲ್ಲ. ನೀವು ನೋಡ್ಬೋದು ಎಷ್ಟು ಶೇಕ್ ಆಗ್ತಿದೆ ನಾನು ಅಂತ. ಬಿಕಾಸ್ ಅಲ್ಲಿ ಬ್ಯಾಲೆನ್ಸ್ ಸಿಗೋಲ್ಲ ನಮಗೆ. ಅದು ರೋಪ್ ಟೈಟ್ ಆಗಿರೋ ಪರವಾಗಿಲ್ಲ, ಬಿಕಾಸ್ ಇದು ಜಾಸ್ತಿ ಟೈಟ್ ಇರಲಿಲ್ಲ. ಅದಕ್ಕೆ ಗೊತ್ತಾಯ್ತು ನಿಮಗೆ ಅದು ಎಷ್ಟು ಶೇಕ್ ಆಗ್ತಿದ್ದಾವೆ ಅಂತ. ಹಾಗೆ ಗೈಸ್ ಇವಾಗ ನೆಕ್ಸ್ಟ್ ಎಲ್ಲೋ ಹೋಗೋಣ, ನೋಡೋಣ ಬನ್ನಿ. ಸೊ ಗೈಸ್ ಇದು ಬ್ಯಾಲೆನ್ಸಿಂಗು ಬುಕ್ಕಲ್ಲಿಲ್ಲ, ಹಂಗೆ ಇದು ಇದರಲ್ಲಿ ಮಾಡ್ತಿದ್ದೀವಿ. ಗೈಸ್ 9 ಗೇಮ್ಸ್ ಆಗೋಗಿದೆ ನಂದು, ಇನ್ನು 3 ಗೇಮ್ಸ್ ಉಳಿದಿರೋದು. 9 ಗೇಮ್ಸ್ ಯಾವ್ದು ಅನ್ನೋ ತೋರಿಸ್ತೀನಿ ನೋಡಿ ಗೈಸ್. ಇದೊಂದು ಬ್ಯಾಲೆನ್ಸಿಂಗ್ದು ಎಕ್ಸ್ಟ್ರಾ ಅಲ್ಲಿ ಇದರಲ್ಲಿ ಕೊಟ್ಟಿಲ್ಲ ಬುಕ್ಕಲ್ಲಿ ಅಂದ್ಬಿಟ್ಟು ಇದು ಸೈಡಲ್ಲಿ ಕನ್ಸಿಡರ್ ಮಾಡ್ತಾರಂತೆ. ನನಗೂ ಗೊತ್ತಿಲ್ಲ, ಮಾಡಿದ್ರೆ ಮಾಡಲಿ ಇಲ್ಲಾಂದ್ರಿಲ್ಲ. ಇದನ್ನು ಸೇರಿಸಿ ಗೈಸ್ ಟೋಟಲಾಗೆ 9 ಆಗಿದೆ ಅಡ್ವೆಂಚರಸ್ದು. ಫನ್ ಬೇಸ್ದು ಇಲ್ಲಿ 5 ಟೋಟಲಾಗೆ 10 ಮುಗ್ದಿದೆ ಗೈಸ್. ಇವಾಗ ನೆಕ್ಸ್ಟ್ ಯಾವ ಇದಕ್ಕೆ ಹೋಗೋಣ ನೋಡೋಣ ಬನ್ನಿ. 9 ಸೂಪರ್. ಓಹೋ ಎಷ್ಟು ಸೆಕೆಂಡಲ್ಲಿ ಬಂದರು ಗೈಸ್. 11 ಸಿಗ್ನೇಚರ್ಸ್ ಮೀನ್ಸ್ ಸ್ಟ್ಯಾಂಪ್ಸ್ ಆಗಿದೆ. ಇನ್ನೊಂದು ಬೇಕು ಅವ್ರು ಹೇಳಿರೋ ಟಾರ್ಗೆಟ್ ಫಿನಿಶ್ ಮಾಡೋಕ್ಕೆ. ಇನ್ನು 2-3 ಮೀನ್ಸ್ 15 ಮಾಡೋಣ ಅಂತ ನನ್ನ ಟಾರ್ಗೆಟ್ ಇದೆ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. 5 o'clock ಕ್ಲೋಸ್ ಆಗುತ್ತೆ ಅಂದಿದ್ರು. ಇನ್ನು 6 minutes ಇದೆ, ಬನ್ನಿ ಎಷ್ಟಾಗುತ್ತೆ ನೋಡೋಣ. ಇವಾಗ ಅಡ್ವೆಂಚರ್ಸ್ ಬೇಸು ಕ್ಲೋಸ್ ಆಗಿದೆ. ಬಿಕಾಸ್ ಇಟ್ಸ್ ಆಲ್ರೆಡಿ 5:30. 5 o'clockಗೆ ಕ್ಲೋಸ್ ಆಗಬೇಕಿತ್ತು. 5:30 ಎಕ್ಸ್ಟೆಂಡ್ ಮಾಡಿ ಅರ್ಧ ಗಂಟೆ. ಇಷ್ಟೊತ್ತವರೆಗೂ ನಾವು ಇದು ಮಾಡಿದ್ವಿ. ನಂದು 12 ಸ್ಟ್ಯಾಂಪ್ಸ್ ಅವ್ರು ಮಿನಿಮಮ್ ಹೇಳಿದ್ದಾಗಿದೆ. ನನ್ನ ಟಾರ್ಗೆಟ್ ಇದ್ದಿದ್ದು 15 ಗೈಸ್, ಅದು ಕಂಪ್ಲೀಟ್ ಆಗಿಲ್ಲ. ಅದಕ್ಕೋಸ್ಕರ ನಾಳೆ ಬೆಳಗ್ಗೆ 1 hour ಇಲ್ಲಿ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ 8:30ಗೆ ಓಪನ್ ಆಗುತ್ತಂತೆ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಇವಾಗ ಸರ್ ಸ್ನ್ಯಾಕ್ಸ್ ಕರೆದಿದ್ದಾರೆ. ಸ್ನ್ಯಾಕ್ಸ್ ಇರೋ ಡೌಟೇ, ಹೋಗಿ ನೋಡ್ಕೊಂಬರೋಣ ಬನ್ನಿ ಗೈಸ್. ಬಂದು ಇಲ್ಲಿ ಸ್ನ್ಯಾಕ್ಸ್ ಅಲ್ಲಿ ನೋಡಿದ್ರೆ ಮಂಡಕ್ಕಿ ಮತ್ತೆ ಟೀ ಇತ್ತು. ಮಂಡಕ್ಕಿ ಖಾಲಿನೇ ಆಗೋಯ್ತು. ಇವಾಗ ನಾಪ್ಕ ಬಂದು ಬ್ಲಾಗ್ ಮಾಡ್ತಿದ್ದೆ ಅಲ್ವಾ ಅಂತ ಅದಕ್ಕೆ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ಡಿನ್ನರ್ಗೆ ಇನ್ನೂ ಅರ್ಧ ಗಂಟೆ ಇದೆ. ಇಲ್ಲೇ ಊನು ಆಡೋಣ ಅಥವಾ ಟೆಂಟ್ಗೆ ಹೋಗೋಣ ಅಂತ ಯೋಚಿಸ್ತಾ ಇದ್ದೀವಿ. ಅಥವಾ ಚಾರ್ಜಿಂಗ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಬರೋಣ ಅನ್ಕೊಂಡಿದ್ದೀವಿ. ಬನ್ನಿ ಚಾರ್ಜಿಂಗ್ ಪಾಯಿಂಟ್ ಹತ್ರ ಹೋಗ್ತೀನಿ. ಎಲ್ಲಿ ಹೋಗ್ತೀನಿ ಅಲ್ಲಿ ತೋರಿಸ್ತೀನಿ. ಸಾರಿ ಗೈಸ್, ಡೈರೆಕ್ಟಾಗಿ ಇದು ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ. ಬಂದಾದ್ಮೇಲೆ ಫೋನ್ ಚಾರ್ಜ್ ಹಾಕ್ಬಿಟ್ಟು ಹಂಗೆ ಎತ್ತಿಟ್ಬಿಟ್ಟೆ. ವ್ಲಾಗ್ ಮಾಡೋದೇ ಮರ್ತೋಯ್ತು. ಇಷ್ಟೊತ್ತವರೆಗೂ ಆಟ ಆಡ್ತಿದ್ವಿ. ಆಟ ಆಡಾದ್ಮೇಲೆ ಹೋಗಿ ಊಟ ಮಾಡ್ಕೊಬಂದ್ವಿ. ಊಟ ಮಾಡ್ಕೊಂಡು ಬಂದಾದ್ಮೇಲೆ ಇವಾಗ ಇದಕ್ಕೆ ಹೋಗೋಕೆ ಹೇಳಿದ್ದಾರೆ, ಕ್ಯಾಂಪ್ ಫೈರ್ ಇದೆ ಅಂದ್ಬಿಟ್ಟು. ಕ್ಯಾಂಪ್ ಫೈರ್ಗೆ ಹೋಗ್ಬೇಕು. ಅಲ್ಲಿಗೂ ಲೇಟಾಗಿ ಹೋಗಿದೆ, ಫೋನಲ್ಲಿ ಚಾರ್ಜ್ ಇಲ್ಲ ಅಂದ್ಬಿಟ್ಟು. ಇವಾಗ ಜಸ್ಟ್ ಹೋಗ್ತಾ ಇದ್ದೀನಿ ಕ್ಯಾಂಪ್ ಫೈರ್ಗೆ. ಅಲ್ಲಿ ಏನಿದೆ ನೋಡೋಣ. ಮ್ಯಾಕ್ಸಿಮಮ್ 10-15 minutes ಇರ್ಬೋದು. ಏನೇನು ಪ್ರೋಗ್ರಾಮ್ ಇದೆ ನಾನು ನಿಮ್ಗೆ ತೋರಿಸ್ತೀನಿ ಗೈಸ್. ಅಕಸ್ಮಾತ್ ಏನಾದ್ರು ಸಾಂಗ್ಸ್ ಈ ಥರ ಏನಾರು ಇದ್ರೆ ಗೈಸ್ ತೋರ್ಸೋಕ್ಕಾಗಲ್ಲ, ಕಾಪಿರೈಟ್ ಬಿದ್ದುಬಿಡುತ್ತೆ. ಏನು ಬೇಜಾರು ಮಾಡ್ಕೊಂಬೇಡಿ, ಸಾರಿ ಗೈಸ್. ಸ್ವಲ್ಪ ಸಾಂಗ್ಗಳು ಯೂಸ್ ಮಾಡ್ತಿದ್ದಾರೆ, ತೋರ್ಸೋಕ್ಕಾಗಲ್ಲ, ಕಾಪಿರೈಟ್ ಬಿದ್ದುಬಿಡುತ್ತೆ. ಸ್ವಲ್ಪ ಫೋಟೋಸ್ ಹಾಕ್ತೀನಿ, ನೋಡ್ಕೊಳ್ಳಿ. ಗೈಸ್ ಅಲ್ಲಿ ಇದು ಕ್ಯಾಂಪ್ ಫೈರ್ ನಡೀತಿದೆ, ಮೀನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಅಲ್ಲಿ ನಡೀತಿದೆ. ಇಲ್ಲಿ ಮುಂದೆ ನೋಡಿದ್ರೆ ಎಕ್ಸಿಬಿಷನ್ ನಡೀತಿದೆ ಗೈಸ್. ಇಲ್ಲಿದ್ದ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಹಿಮಾಚಲ್ ಪ್ರದೇಶ್ ವೆಲ್ಕಮ್ಸ್ ಯು ಇನ್ ಸ್ಟೇಟ್ ಎಕ್ಸಿಬಿಷನ್. ಅಭಿ ಹಿಮಾಚಲ್ ಪ್ರದೇಶ್ ಮೇ ಏನೇನಿದೆ ಅಂತ ಎಲ್ಲ ಇವರು ಡಿಸ್ಪ್ಲೇ ಮಾಡಿದ್ದಾರೆ, ನೋಡ್ಬೋದು ನೀವು. ಅಲ್ಲಿ ಅವ್ರ ಡ್ರೆಸ್ ಕೋಡ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಮೀನ್ಸ್ ಕಾಸ್ಟ್ಯೂಮ್ಸು. ಇವರೇ ಇನ್ಚಾರ್ಜ್ ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಅವ್ರದ್ದು ಸೇಮ್ ಇವುಗಳೆಲ್ಲ ನೋಡಿ ಅವರು ಇದ್ದಾರೆ. ಇವರೆಲ್ಲರೂ ಫುಡ್ ಐಟಮ್ಸ್ ಮೀನ್ಸ್ ಇಂಗ್ರೀಡಿಯೆಂಟ್ಸ್ ಅವ್ರದ್ದು ಮೇಯ್ನ್ ಅಲ್ಲಿ ಹಿಮಾಚಲಲ್ಲಿ ಏನು ಸಿಗುತ್ತೆ ಅನ್ನೋದು ಇಲ್ಲಿ ಮಾಡಿದ್ದಾರೆ. ಏಕೆ ಭಯ ಇವಲ್ಲ ಫ್ರೂಟ್ ಹಣ್ಣು ಗೈಸ್ ಇದು ನೋಡ್ಬೋದು. ಇವರು ಆ ಟೈಪ್ ಆಫ್ ಫ್ರೂಟ್ ಹಣ್ಣ ಡೆಕೋರೇಷನ್ಗೂ ಯೂಸ್ ಮಾಡ್ತಾರೆ ಗೈಸ್ ಇದನ್ನು. ಆಮೇಲೆ ನೋಡಿ ಈ ಥರ ಪೇಂಟ್ ಎಲ್ಲ ಮಾಡಿಕೊಂಡು ಪೀಚೆ ಲೈಟ್ ಮ್ಯಾಚ್ ಗೈಸ್ ನೋಡಿ ಡೆಕೋರೇಷನ್ಗೂ ಯೂಸ್ ಮಾಡ್ಬೋದು. ಈ ಥರ ಕಲರ್ಸ್ ಎಲ್ಲ ಪೇಂಟ್ ಮಾಡ್ಬೋದು ಗೈಸ್. ಆಲ್ಟರ್ನೇಟ್ ಅಂತೆ ವುಡ್ಗೂ, ಇದನ್ನು ವುಡ್ ಬದಲು ಇದನ್ನು ಯೂಸ್ ಮಾಡ್ಬೋದಂತೆ. ಸ್ವೀಟ್ ಡಿಶ್ ಆಲ್ಸೋ ಸ್ವೀಟ್ ಡಿಶ್ ಜಾರಿಶ್. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್. Rajma. 4 kind of different kind of rajma. 4 types ಇದು ರಾಜ್ಮಾ ಇದೆ ಗೈಸ್. It's called ಚಿಕೋತ್ರ ನೋಡಿ ಗೈಸ್. Also used for fruit. It's a fruit. Fruit but also used for cleaning clothes. ಗೈಸ್ ಇದನ್ನ ತಿನ್ನಕ್ಕೆ ಯೂಸ್ ಮಾಡಲ್ಲ, ಸೋಪ್ ತರ ಯೂಸ್ ಮಾಡ್ತಾರೆ ಬಟ್ಟೆ ವಾಶ್ ಮಾಡಕ್ಕೆ. Inside you can also eat also kind of fruit na. ಅಂದ್ರೆ ಒಳಗೆ ಕಾಸಾಗ್ತದೆ, ಒಳಗಿರೋ ತಿನ್ಬೋದು ಗೈಸ್. ಮೇಲಿನ ಜಸ್ಟ್ ಹಂಗೆ ಸೋಪ್ ಥರನೂ ಯೂಸ್ ಮಾಡ್ಬೋದು ಗೈಸ್. ಇವ್ರ ರುಮಾಲ್ ಮೀನ್ಸ್ ಇದು ಕರ್ಚೀಫ್ ಥರ ನೋಡಿ ಗೈಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ರುಮಾಲ್ಸ್ ಮೀನ್ಸ್ ಕರ್ಚೀಫು. ಹಿಂದೆ ಅವ್ರದ್ದೆಲ್ಲ ಡ್ರೆಸ್ ಕೋಡ್ ಇದೆ ನೋಡ್ಬೋದು. ಇಲ್ಲೂ ಅಷ್ಟೇ ಅಲ್ಲಿ ಹ್ಯಾಂಡ್ ಗ್ಲೌಸು ಮತ್ತು ಇದು ಕ್ಯಾಪು ಎಲ್ಲ ಇದೆ. ಅಲ್ಲೂ ಮೇಲೆ ಕ್ಯಾಪ್ಸು, ಮೇಲೆ ಶಾಲ್ ಇದೆ ಅಲ್ಲಿ ನೋಡಿ.
ಆಮೇಲೆ ಮೀನ್ಸ್ ಇವರೇ ಕ್ರಾಫ್ಟ್ ಮಾಡಿಟ್ಟಿರೋದು ಮೀನ್ಸ್ ಸಮ್ ಗ್ಯಾಜೆಟ್ಸ್ ಇದೆ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಗ್ಯಾಜೆಟ್ಸು ಮತ್ತು ಅಷ್ಟೇ ಗೈಸ್. ಓವರಾಲ್ ಹಿಂಗಿದೆ. ಸೊ ಇವರೇ आपका नाम क्या है भाई? पुष्पेंद्र ठाकुर. पुष्पेंद्र ठाकुर. अब हिमाचल से हिमाचलिंದ ಗೈಸ್ ಇವರು. ಹಾಯ್ ಬೋಲೋ ಭಾಯ್. Guys, subscribe. ಥ್ಯಾಂಕ್ ಯು. ಅವರು ಹೇಳಿದ್ದಾರೆ ಗೈಸ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಥ್ಯಾಂಕ್ ಯು ಗೈಸ್. ಸೊ ಗೈಸ್ ಇಲ್ಲಿ ಹಿಮಾಚಲ್ ಇದೆ, ಅದ್ರ ಪಕ್ಕದಲ್ಲೇ ಜಮ್ಮು ಕಾಶ್ಮೀರ ಅವರು ಇದ್ದಾರೆ ಗೈಸ್. ಇವರು आपका नाम क्या है भाई? ಸರ್ ಅಮರ್ ನೋಡ್ಬೋದು ಗೈಸ್, ಇಲ್ಲಿ ಅಮರ್ನಾಥ್ ಕೇವ್ ಇದು. ಹಿಂಗೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಇಗ್ನೋರ್ ಮಾಡಿ, ಜಾಸ್ತಿ ಇದಿದೆ ನಾಯ್ಸು. ಕಾಶ್ಮೀರಲ್ಲಿ ಇದೆ ಅಂತ ಗೈಸ್ ಇದು. ಮಾತಾ ವೈಷ್ಣವ ದೇವಿ ಅವ್ರದ್ದು ಇದು ಟೆಂಪಲ್ ಏನೋ ಟೆಂಪಲ್ ಗೈಸ್ ಇದು. ಇದು ಜಮ್ಮು ಕಾಶ್ಮೀರ ಜಮ್ಮುವಲ್ಲಿದೆ ಗೈಸ್ ಇದು. ಇಲ್ಲಿಂದ ನೋಡಿ ಮಾತಾ ವೈಷ್ಣವ ದೇವಿ. ಹಾಂ ಅವ್ರು ಹೇಳ್ತಾರೆ ಆಪ್ ಶಂಭು ಮೀನ್ಸ್ ಸಾರೆ ಇದು ಕುಲ್ಚಾ ಗೈಸ್. ಜಮ್ಮು ಇದು ಫೇಮಸ್ ಡಿಶ್. ಸ್ವೀಟ್ ಇದು ಗೈಸ್ ಸ್ವೀಟ್ ಇದು. ಮೀಠಾ ಪಟ್ ಅಂತ ಏನೋ ಇದೆ ನೋಡಿ ಅಲ್ಲಿ ಕೆಳಗೆ ಗೈಸ್. ನೀವು ಒಂದ್ಸಲಿ ನೋಡ್ಕೊಂಡು ಕಿಂಗ್ ಆಫ್ ಜಮ್ಮು ಗೈಸ್ ನೋಡಿ ಇಲ್ಲಿ. ಸೆಕೆಂಡ್ ಕಿಂಗ್ ಆಫ್ ಜಮ್ಮು. ಡ್ರೆಸ್ ಕೋಡ್ ಗೈಸ್ ಇದು ಜಮ್ಮು ಕಾಶ್ಮೀರ. ಜ್ಯುವೆಲ್ರಿನೂ ಹಾಕಿದ್ದಾರೆ ನೋಡ್ಬೋದು ಇಲ್ಲಿ. ಡ್ಯಾನ್ಸ್ ಬಾಯ್ಸ್ ಡ್ರೆಸ್ ಅಂಡ್ ಗೈಸ್ ನೋಡಿ ಇಲ್ಲಿ ಫುಲ್ ಜಮ್ಮು ಇದೆ, ಈ ಸೈಡ್ ಕಾಶ್ಮೀರ್ ಇದೆ. ಜಮ್ಮು ಎಕ್ಸ್ಪ್ಲೇನ್ ಮಾಡಾಯ್ತು, ಇವಾಗ ಕಾಶ್ಮೀರ್ ಎಕ್ಸ್ಪ್ಲೇನ್ ಮಾಡ್ತೀರಾ, ಬನ್ನಿ ಕೇಳೋಣ. ಇದು ಕಾಶ್ಮೀರಿ ಶಾಲ್ ಗೈಸ್ ನೋಡಿ. ಡಿಸೈನ್ ಅವ್ರದ್ದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಟೀ ಟೀ ಗೈಸ್ ಇದು. ಸನಸಲ್ಲೆ. ಓ ಹಾಂ, ಫಸ್ಟ್ ಕಿಂಗ್ ಆಫ್ ಜಮ್ಮು. ठीक है. ಓಲ್ಡ್ ಕಿಂಗು ಗೈಸ್ ಇವರು ಜಮ್ಮುವಲ್ಲಿ, ಪವರ್ಫುಲ್ ಕಿಂಗು. ಕಾಶ್ಮೀರಿ ಡ್ಯಾನ್ಸ್ ಇದು. ಆ ಕಡೆ ಇದು ಜಮ್ಮು ಡ್ಯಾನ್ಸು. ಕಾಶ್ಮೀರಿ ಶಾಲ್ಸ್ ನೋಡಿ, ಅವರು ಡಿಫ್ರೆಂಟ್ ಸಮ್ ಡಿಸೈನ್ಸು. ಮತ್ತು ಹಂಗೆ ನೋಡ್ಕೊಳ್ಳಿ ಗೈಸ್ ನೀವೇ ಒಂದ್ಸಲಿ ಏನೇನಿದೆ ಅಂತ. ನೇಪಾಲ್ ಹ್ಯಾಟ್ ಗೈಸ್ ಇದು. ಆಮೇಲೆ ಅವ್ರದ್ದು ಸಮ್ ಇದಿದೆ ನೋಡಿ ಹಂಗೆ. ಮೀನ್ಸ್ ಅವರೇ ಹ್ಯಾಂಡ್ ಕ್ರಾಫ್ಟ್ ಇದೆ ನಾವು. ಟೋಕ್ರಿ ಮೀನ್ಸ್ ಬೌಲ್ಸ್ ನೋಡಿ ಗೈಸ್, ಬೌಲ್ ಥರ ಯೂಸ್ ಮಾಡ್ತಾರೆ ಇದನ್ನು. ಮೀನ್ಸ್ ಹ್ಯಾಂಡ್ ಕ್ರಾಫ್ಟ್ ಇದೆ, ಹ್ಯಾಂಡ್ ಕ್ರಾಫ್ಟ್ ಗೈಸ್ ಇವೆಲ್ಲ. ನಾರ್ಮಲ್ ಅವೆಲ್ಲ ನಮ್ಮ ಹತ್ರ ಸಿಗುತ್ತೆ. ಪಸೋಲಿ ಆರ್ಟ್ ಗೈಸ್ ಇದು. ಕೃಷ್ಣ ಮತ್ತು ಅವರು ನೇಪಾಳಿ ಆರ್ಟ್. ಓ ಅದನ್ನು ನೇಪಾಳಿ ಆರ್ಟ್. ಜಮ್ಮು ಕಾಶ್ಮೀರ್ ಆರ್ಟ್ ಸಾರಿ. ಫ್ಯಾನ್ ಗೈಸ್ ನಮ್ಮಲ್ಲಿ ಇದು ಬೀಸಣಿಗೆ ಅಂತಾರಲ್ಲ ಅದು. ದೇವರೆಲ್ಲ ತೋರಿಸಿದೆ ನಾನು ನಿಮಗೆ. ಆ ಕಡೆ ಹ್ಯಾಂಡ್ ಪೇಂಟೆಡ್ ಇದು ಕ್ವೀನ್ ಆಫ್ ಜಮ್ಮು ಗೈಸ್ ಅವರು. और ಇದು ಡೈಮಂಡ್ ಜಾಂಬೂರಿ ನಮ್ಮ ಇದನ್ನು ತೋರಿಸ್ತಿರೋದು. ಅವರು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವೆಲ್ಕಮ್ಸ್ ಯು जम्मू एंड कश्मीर भारत स्काउट्स एंड गाइड्स और गाइस हेलो. और आपका नाम भाई? वंश. नाइस टू मीट यू. या ओके थैंक यू. आपका नाम? ರಾಜ್ವೀರ್. ನೈಸ್ ಟು ಮೀಟ್ ಯು. ಅವೆರಡೇ ಎಕ್ಸಿಬಿಷನ್ಸ್ ಅಲ್ಲ ಗೈಸ್, ಇನ್ನೂ ತುಂಬ ಎಕ್ಸಿಬಿಷನ್ಸ್ ಇದೆ. ಅವೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಅಥವಾ ಅದರ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಬಿಕಾಸ್ ನಾಳಿದ್ದು ಆಗ್ತಾರೆ, ಇನ್ನೂ ತುಂಬ ದಿನ ಇದೆ, ಇನ್ನೂ 6 days ಕ್ಯಾಂಪ್ ಇದೆ. ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಆಗ್ತಿರ್ತೀನಿ ನೋಡಿ ಗೈಸ್, ಮಿಸ್ ಮಾಡಬೇಡಿ. ಇವತ್ತು ನೋಡಿದ್ದು ನೀವು Day 3 ವ್ಲಾಗ್ ನಂಬರ್ 3 Day 3 ನೋಡಿದ್ದು. ನಾಳೆ Day 4 ಮೀನ್ಸ್ ವ್ಲಾಗ್ ನಂಬರ್ 4 ಬರುತ್ತೆ ನಾಳೆ. ಮಿಸ್ ಮಾಡಬೇಡಿ ಅದನ್ನು. ಇದೇ ಟೈಮಲ್ಲಿ ಬರುತ್ತೆ, ಅಥವಾ ಟೈಮ್ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಗೈಸ್, ಹೇಳೋಕ್ಕಾಗಲ್ಲ. ಲೈಕ್ ನೋಡಿ ತುಂಬ ಇದು ಮಾಡ್ತಿದೆ, ಅದಕ್ಕೆ ಆ ಕಡೆ ಈ ಕಡೆ ತಿರ್ಗಾಡ್ಕೊಂಡು ಮಾತಾಡ್ತಿದ್ದೀನಿ. ನೋಡಿ ಗೈಸ್ ವ್ಲಾಗ್ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಇದು ನಂದು ಸೆಕೆಂಡ್ ಜಾಂಬೂರಿ. ಫಸ್ಟು ಇಂಟರ್ನ್ಯಾಷನಲ್ ಜಾಂಬೂರಿ ನಾನು ಮೂಡ್ಬಿದ್ರೆ ಮಂಗಳೂರಲ್ಲಿ ಅಟೆಂಡ್ ಮಾಡಿದೆ ಗೈಸ್, ಇಂಟರ್ನ್ಯಾಷನಲ್ ಕ್ಯಾಂಪು. ಅದು ಜಾಂಬೂರಿ ಮೂಡ್ಬಿದ್ರಲ್ಲಿ ಇದ್ದಿದ್ದು ಲಾಸ್ಟ್ ಇಯರ್ 2022 ಇತ್ತು ಗೈಸ್ ಆ ಜಾಂಬೂರಿ. ಅಲ್ಲಿಂದ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಇಲ್ಲನ್ನು ಅದನ್ನು ಹಾಕಿ, ಮೀನ್ಸ್ ಈ ಥರ ಇರಲಿಲ್ಲ ಗೈಸ್, ಅಲ್ಲಿ ಫುಲ್ ಡಿಫ್ರೆಂಟಾಗೇ ಇತ್ತು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಹೆಂಗಿತ್ತು ಅದು ಅಂತ. ನನಗೆ ಅದು ಮರ್ತೋದ್ರೆ ಬೇಜಾರು ಮಾಡ್ಕೊಂಬಿಡಿ ಗೈಸ್, ಆದರೂ ಇಲ್ಲ ಅಂದರೆ ನೆಕ್ಸ್ಟ್ ವ್ಲಾಗ್ ಹೇಳ್ತೀನಿ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.